ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ನೀರಹನಿ ಬಿಂದು ವ್ಲಾಗ್ಸ್. ಹೇಗಿದೆ ಎಲ್ಲರೂ? ನಾನು ಬಿಂದು ನಿರಂಜನ್. ಇದು ಬಂದು ಆ್ಯಕ್ಚುಲಿ ಶಿವರಾತ್ರಿ ದಿನದ ವ್ಲಾಗ್ ಆಗಿರತ್ತೆ. ನಾವು ಶಿವರಾತ್ರಿ ಹಬ್ಬನ ನಾವು ಸ್ವಲ್ಪ ಸಂಜೆ ಮೇಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕೆ ಅಂತ ಅಂದರೆ ನಮ್ಮನೆಯವ್ರಿಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ನಿಧಾನ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದಿದ್ದು. ಆ್ಯಕ್ಚುಲಿ ನಾವು ಮಾಡೋದೇ ಈವ್ನಿಂಗ್, ಅಂದರೆ ಏನು ಶಿವರಾತ್ರಿ ದಿನದ ಭಾನುವಾರ ಈವ್ನಿಂಗ್ ಪ್ಲ್ಯಾನ್ ಮಾಡ್ತೀವಿ ಯಾವಾಗಲೂ ಕೂಡ ಅಷ್ಟೇ. ಸೊ ಈ ಸರಿನೂ ಅದೇ ಥರನೇ ಮಾಡ್ಕೊಂಡು ಅದ್ರ ಜೊತೆಗೆ ನಮ್ಮನೆಯವರು ಕೂಡ ಹೇಳಿದರು, ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಟೈಮ್ ಬೇಕು, ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಲ್ರೆಡಿ ನಾವು ಯಾವಾಗಲೂ ಮೀನ್ಸ್ ಸಂಜೆನೇ ಅಲ್ವಾ ಮಾಡೋದು. ಸೊ ಓಕೆ ಅಂತ ಹೇಳ್ಕೊಂಡು ಸಂಜೆ ಮಾಡೋ ಪ್ಲ್ಯಾನ್ ಕೂಡ ಮಾಡ್ಕೊಂಡ್ವಿ. ಅವ್ರ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರೊಳಗಡೆ ನಾನು ಎಲ್ಲದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ, ಜೊತೆಗೆ ಒಂದು ವಿಗ್ರಹಗಳನ್ನೆಲ್ಲ ನಾನು ತೊಳ್ಕೊಟ್ಟೆ, ದೇವ್ರ ಮನೆಯೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಅದಾದಮೇಲೆ ಅವರು ಕೂಡ ಅಷ್ಟರೊಳಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇವನಿಗೊಂದು ಪಂಚೆ ಒಂದು ಇದು ಕೊಡಬೇಕಿತ್ತು. ಪೂಜೆಗೆಲ್ಲ ರೆಡಿ ಆಗಿದೆ. ಈಗ ಅಚ್ಚು ಮತ್ತು ನಾನಿ ಸೇರ್ಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ನನ್ನ ಮಗ ವಿಭೂತಿ ಹಚ್ಚಿರೋದು ನೋಡಿ ಹೆಂಗೆ ಹಚ್ಚಿದ್ದಾನೆ. ಇಲ್ಲಿ ಅಪ್ಪ ಮತ್ತು ಮಗ ಇಬ್ಬರು ಕೂಡ ವಿಭೂತಿ ಪಟ್ಟಿನ ಹೊಡ್ಕೊಬಿಟ್ಟು ಅವರು ಕೂಡ ರೆಡಿಯಾಗಿದ್ದಾರೆ. ಸೊ ಅಪ್ಪ ಮಾಡ್ತಾಯಿದ್ರಲ್ಲ, ಅಪ್ಪ ಜೊತೆಗೆ ಮಗನೂ ಕೂಡ ಬಂದಿದ್ದಾನೆ. ಇಲ್ಲಿ ನಾನು ಮಾಡ್ತೀನಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂದರೆ ಅವನಿಗೇನು ಅಂತ ಅಂದರೆ ಇವಾಗ ಅಭಿಷೇಕ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ಅವ್ರ ಜೊತೆಗೆ ನಾನು ಅಭಿಷೇಕ ಮಾಡಬೇಕು ಅನ್ನೋ ಒಂದು ಇದಷ್ಟೇ. ಸೊ ಹಾಗಾಗಿ ಅವನು ಕೂಡ ಬಂದಿದ್ದಾನೆ. ಅವ್ರಿಗೂ ಹೇಳ್ತಾ ಇದ್ವಿ, ನಿನಗೂ ಒಂದು ಪಂಚೆ ಮತ್ತು ಇದು ಕೊಡಬೇಕಾಯ್ತು ಶಲ್ಯ ಅಂತ. ಬಟ್ ಅವ್ನು ಹಾಕೊಳಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗಾಗಿ ಇಟ್ಸ್ ಓಕೆ, ಪರವಾಗಿಲ್ಲ, ನಿನಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಆಗುತ್ತೋ ಅದರಲ್ಲೇ ಮಾಡು ಅಂತ ಹೇಳ್ಬಿಟ್ಟು ಅವನಿಗೂ ಬಿಟ್ಕೊಟ್ವಿ. ಸೊ ಅವರಿಬ್ಬರು ಸೇರ್ಕೊಂಡು, ಇಬ್ಬರಲ್ಲ 3 ಜನನೂ ಸೇರಿಕೊಂಡು ಇಲ್ಲಿ ಪೂಜೆ ಮಾಡ್ಕೋತಾ ಇದ್ದೀವಿ. ನಾವಿಲ್ಲಿ ಶಿವಲಿಂಗನ ಫಸ್ಟ್ ತೊಳ್ಕೊಂಡ್ಬಿಟ್ಟು ಅದಾದಮೇಲೆ ಎಳನೀರು ಮತ್ತು ಹಾಲು, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು, ದ್ರಾಕ್ಷಿ 5 ಥರದ ಪದಾರ್ಥಗಳನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಅಭಿಷೇಕ ಮಾಡಿದ್ವಿ. ಸೊ ಅದಾದಮೇಲೆ ಮತ್ತೊಂದು ಸರಿ ಅದೇನು ಅಭಿಷೇಕ ಮಾಡಿದ್ದನ್ನು ಬೇರೆ ಒಂದು ಬೌಲಿಗೆ ಸಪ್ರೇಟಾಗಿ ತೆಗೆದುಕೊಂಡು ಅದಾದಮೇಲೆ ಮತ್ತೆ ಶಿವಲಿಂಗನ ಮತ್ತೆ ಒಂದು ಸರಿ ತೊಳ್ಕೊಂಡು ಅದಾದಮೇಲೆ ಇಲ್ಲಿ ನಾವು ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಹೂವು ಮತ್ತು ಬಿಲ್ಪತ್ರೆನೆಲ್ಲ ಅರ್ಪಿಸ್ಬಿಟ್ಟು ಇಲ್ಲಿ ನಾವು ಮತ್ತೆ ಶಿವಲಿಂಗಗೆ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಶಿವರಾತ್ರಿಯ ಮಹತ್ವ ಏನು ಅಂತಂದರೆ ಆ್ಯಕ್ಚುಲಿ ಇದು ಮಾಘ ಮಾಸದಲ್ಲಿ, ಫೆಬ್ರವರಿ ಅಂದರೆ ಮಾಘ ಮಾಸದಲ್ಲಿ ಶಿವ ಮತ್ತು ಪಾರ್ವತಿಯ ಮದುವೆ ಆಗಿತ್ತು. ಸೊ ಇದನ್ನು ಗಿರಿಜಾ ಕಲ್ಯಾಣ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ದಿನ ರಾತ್ರಿ ಅವರಿಬ್ಬರ ಮದುವೆ ಆಗಿದ್ದ ಕಾರಣ ದೇವಾನುದೇವತೆಗಳು ಆ ಮದುವೆಯನ್ನು ರಾತ್ರಿ ಪೂರ್ತಿ ನೋಡಿ ಶಿವ ಮತ್ತು ಪಾರ್ವತಿಯನ್ನು ಪೂಜೆ ಮಾಡಿದ್ರಂತೆ. ಸೊ ಹಾಗಾಗಿ ಇದನ್ನು ಮಹಾಶಿವರಾತ್ರಿ ಅಂತಲೂ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ಏನು ಶಿವನ ಭಕ್ತಾದಿಗಳಿರ್ತೀವಲ್ವ, ಸೊ ಅವರೆಲ್ಲ ನಾವೆಲ್ಲ ಸೇರಿಕೊಂಡು ಈ ದಿನ ಪೂಜೆ ಮಾಡಿ, ಅಂದರೆ ಅಭಿಷೇಕ ಮಾಡೋದಾಗಿರ್ಬೋದು, ರುದ್ರಾಭಿಷೇಕ ಮಾಡೋದಾಗಿರ್ಬೋದು, ಅಥವಾ ಮಂತ್ರ ಪಠನೆ ಮಾಡೋದಾಗಿರ್ಬೋದು, ಈ ಥರ ನಮ್ಮ ಸೊ ಈ ಥರ ಭಕ್ತಿಯಿಂದ ಜಾಗರಣೆ ಮಾಡಿದರೆ ಶಿವ ನಮಗೆ ಇದ್ದಲ್ಲಿಂದನೇ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಉಪವಾಸ ಇದ್ದು ಶಿವನ ಒಂದು ಪ್ರೀತಿಗೆ ಪಾತ್ರರಾಗ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಮ್ಮನೆಯಲ್ಲೂ ಕೂಡ ನಮಗೆ ಎಷ್ಟು ಗೊತ್ತಿದೆಯೋ, ಎಷ್ಟು ಸಾಧ್ಯವಾಗುತ್ತೋ ಆ ರೀತಿ ನಾವು ಅಭಿಷೇಕ ಮಾಡಿದ್ವಿ. ವಿನಾಯಕಂ ಭಕ್ತವಾಸಂ ಸ್ಮರಣಿತ್ಯಂ ಜಪೇದ್ ಗಣಪತಿಂ ಸ್ತೋತ್ರಂ ಷಡ್ಮಾತ್ಪಸ್ಯಂ ಫಲಂ ಲಭೆ ಸಂವತ್ಸರೇಣಂ ಸಿದ್ಧಂ ಚ ಲಭೇತ್ ನಾಥ ವಂದೇ ಜಗತ್ಕಾರಣಂ ವಂದೇ ಭಕ್ತಿ ಜನಾಶ್ರಯಂ ವಂದೇ ಶಿವಂ ಶಂಕರಂ ವಾಣಿತ ಪ್ರಸನ್ನವರದ ಶುಭ ಸರಸ್ವತಿ ನಮಸ್ತಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿರ್ಭವತೋ ಮೇ ದೇವಿ ಮಾಣಿಕ್ಯ ಚಿತ್ರಕೂಟೆ ಕೊಲ್ಲಾಪುರಂ ಮಹಾಲಕ್ಷ್ಮೀ ಮಾರಂಬಿಕ ವೇರಕಾವಣ ಸುಸನ್ನದನಂ ದಾಯ ಸರ್ವವಿಘ್ನೋಪಶಾಂತಹೇ. ಓಂ ಗಂ ಗಣಪತಿಯೇ ನಮಃ ಗಣಪತಿಯೇ ನಮಃ ಗಣಪತಿಯೇ ನಮಃ ಗಣಪತಿಯೇ ನಮಃ ಓಂ ಗಣಪತಿಯೇ ನಮಃ ಗಣಪತಿಯೇ ನಮಃ ಗಣಪತಿಯೇ ನಮಃ. ಏನು ಕುಡಿತಾ ಇದೆಯಾ ಅಚ್ಚು? ಏನು ಕುಡಿತಾ ಇರೋದು? ಪಂಚಾಮೃತ. ಅಭಿಷೇಕ ಮಾಡಿದ್ದು ಪಂಚಾಮೃತ. ಹೌದಾ? ಹೇಗಿದೆ? ಅದಕ್ಕೆ ಬೌಲ ಇಟ್ಕೊಂಡ್ಬಿಟ್ಟಿದ್ಯಾ? ದೇವ್ರದ್ದು ಹೆಂಗಿದ್ರು ಫುಡ್ಡು ಚೆನ್ನಾಗಿರುತ್ತಲ್ಲ, ದೇವ್ರ ಪ್ರಸಾದ ಅದು, ಫುಡ್ ಅಲ್ಲ. ದೇವ್ರ ಪ್ರಸಾದ ಚೆನ್ನಾಗಿರುತ್ತಾ?
ಇದನ್ನು ಚೆನ್ನಾಗಿ ಹಾಕ್ಕೊಂಡಿದ್ದೆ ಕಣ ಪಟ್ಟಿ ಆ್ಯಕ್ಚುಲಿ ಅವನಿಗೆ ತುಂಬ ಹಸ್ವಾಗಿ ಹೋಗಿತ್ತು. ಯಾಕೆ ಅಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇದ್ದಿತ್ತು. ಬಟ್ ದೇವಸ್ಥಾನಕ್ಕೆ ಒಂದು ಸಿಕ್ಕಾಬಟ್ಟೆ ರಶ್ ಇತ್ತು. 2 ಟೈಮ್ಸ್ ಹೋಗಿ ಬನ್ನಿ, 2 ಸರಿ ಹೋದ್ರೂ ಕೂಡ ಸಿಕ್ಕಾಬಟ್ಟೆ ರಶ್ ಇದ್ದಿದ್ದ ಕಾರಣ ನಾನು ಮೊದಲೇ ಹೇಳ್ದಂಗೆ ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ಆಮೇಲೆ ನಾವು ಇಲ್ಲಿ ಉಪ್ಪಿಟ್ಟನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಕಿಡ್ನಿ ಬೀನ್ಸ್ ಅಂತಾರಲ್ಲ, ಸೊ ಅದ್ರದ್ದು ನಾನು ಇದ್ರ ಥರ ಸುಮ್ಮನೆ ಬೇಯಿಸ್ಬಿಟ್ಟು ಹಾಗೆ ಉಸ್ಲಿ ಥರ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಹೆಸರುಬೇಳೆ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಸಿಂಪಲ್ಲಾಗೆ ಉಪ್ಪಿಟ್ಟು, ಹೆಸರುಬೇಳೆ, ಕೋಸಂಬರಿ ಮತ್ತು ಇದು ಉಸ್ಲಿ ಎಲ್ಲ ಮಾಡಿಕೊಂಡು ಅವತ್ತು ಮ್ಯಾಚ್ ಬೇರೆ ಇತ್ತು. ಸೊ ಇಂಡಿಯಾ ಮತ್ತು ಪಾಕಿಸ್ತಾನದ ಮ್ಯಾಚು. ಸೊ ಅದನ್ನ ನೋಡ್ಕೊತ ನಮ್ಮ ಇಂಡಿಯಾ ವಿನ್ ಆಯಿತು. ಸ್ವಲ್ಪ ಮಗನ ಜೊತೆನೂ ಸ್ವಲ್ಪ ಗೇಮ್ಸ್ ಅಂತ ಏನೋ ಸ್ವಲ್ಪ ಆಟ ಆಡ್ಕೊಬಿಟ್ಟು ಅದಾದಮೇಲೆ ನಾವು ಒಂದು 11:45 ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಸದ್ಯ ಆವಾಗ ಸ್ವಲ್ಪ ರಶ್ ಕೂಡ ಇರಲಿಲ್ಲ. ಸೊ ನಾವು ನೆಮ್ಮದಿಯಾಗಿ ದೇವ್ರದ ದರ್ಶನ ಮಾಡ್ಕೊಂಡು ಬೆಳಗ್ಗೆ ಎದ್ದು ಮತ್ತೊಂದು ಸಾರಿ ಎಲ್ಲ ನೀಟಾಗಿ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿದ್ವಿ. ಸೊ ಹೀಗಿತ್ತು ನಮ್ಮ ಶಿವರಾತ್ರಿ.